ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಇಂಡಿಯಾ ಪೋಸ್ಟ್ ಆಫೀಸ್ GDS ಕಡೆಯಿಂದ ಮತ್ತೊಂದು ನೋಟಿಫಿಕೇಷನ್ ಆಗ್ತಾ ಇದೆ, ಅದು ಕನ್ಫರ್ಮ್ ಆಗಿದೆ. ಸೊ ಈ ಒಂದು ನೋಟಿಫಿಕೇಷನ್ಗೆ ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಪ್ಲೈ ಮಾಡೋದಕ್ಕೆ, ಏಜ್ ಲಿಮಿಟ್ ಏನು, ಪ್ರತಿಯೊಂದೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ GDS ಜಾಬ್ಗೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ, ಯಾರೆಲ್ಲ SSLC ಎಕ್ಸಾಮಿನೇಷನಲ್ಲಿ ಉತ್ತೀರ್ಣ ಆಗಿದ್ದೀರಾ ಅಂದರೆ ಪಾಸ್ಔಟ್ ಆಗಿದ್ದೀರಾ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಓಕೆನಾ, ಇದು ಕ್ವಾಲಿಫಿಕೇಷನ್ ಆಗಿರುತ್ತೆ. ಸೊ ನಿಮ್ಮ ಪರ್ಸೆಂಟೇಜ್ ಅಷ್ಟೇ ಇರಬೇಕು, ಇಷ್ಟೇ ಇರಬೇಕು ಆ ರೀತಿಯಾಗಿ ಏನೂ ಕೂಡ ಇಲ್ಲ. ಮತ್ತೊಂದು ವಿಷಯ, ನಾನು ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಸೊ ಒಂದು ವರ್ಷದಿಂದ ಅಥವಾ ಜನವರಿಯಿಂದ ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ಈ ವಿಷಯ ಗೊತ್ತಿದ್ದರೆ ವಿಡಿಯೋ ನೋಡೋ ಅಂಥ ಅವಶ್ಯಕತೆ ಇಲ್ಲ. ಸೊ ಹೊಸ್ದಾಗಿ ನೋಡ್ತಾ ಇರೋರು ಅಥವಾ ಹೊಸ್ದಾಗಿ GDS ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿರೋರು ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆನಾ. ಸೊ 10th ಪಾಸ್ಔಟ್ ಆಗಿರೋವಂಥವ್ರು ಅಪ್ಲಿಕೇಶನನ್ನು ಹಾಕ್ಬೋದು. ನೆಕ್ಸ್ಟು ಇದು ಕ್ವಾಲಿಫಿಕೇಷನ್ ಆದರೆ ಏಜ್ ಲಿಮಿಟ್ ಎಷ್ಟಾಗಿರಬೇಕು ಅಂದರೆ 18 ವರ್ಷದ ಮೇಲ್ಪಟ್ಟಿರಬೇಕು, 45 ವರ್ಷದ ಒಳಗಡೆ ಇರೋವಂಥವ್ರು ಮತ್ತು ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು PWD ಹಾಗೆ OBC ಇದಕ್ಕೆಲ್ಲನೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, 48 ಇಯರ್ಸು ಆ ಥರ ಎಲ್ಲ ಇರುತ್ತೆ. ಅದು ನೋಟಿಫಿಕೇಷನ್ ಬಂದಮೇಲೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇದು ಏಜ್ ರಿಲೇಟೆಡ್ ಕ್ಲಾರಿಟಿ ಆಗಿದ್ರೆ, ನೆಕ್ಸ್ಟು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಅಪ್ಲಿಕೇಶನ್ ಫೀಸು ಜಸ್ಟ್ 100 ರೂಪೀಸ್ ಇರುತ್ತೆ. ಹಾಗಾಗಿ ನಾನು ಎಲ್ರಿಗೂ ಕೂಡ ಸಜೆಸ್ಟ್ ಮಾಡ್ತೀನಿ, ನಿಮಗೆ 45 ಇಯರ್ಸ್ ಒಳಗಡೆ ನೀವು ಇದ್ದೀರಾ, 18 ಇಯರ್ಸ್ ಮೇಲ್ಪಟ್ಟಿದ್ದೀರಾ ಅಂತ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ. 100 ರೂಪೀಸ್ ನಾವು ಎಲ್ಲೆಲ್ಲೋ ಕಳಿತೀವಿ, ಇದು ಮೇಯ್ನ್ಲಿ ಎಕ್ಸಾಮಿನೇಷನ್ ಇರೋದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಷನ್ ಆಗೋವಂಥದ್ದು, ನೀವು ಅಪ್ಲಿಕೇಶನ್ ಹಾಕಿರೋಂಥ ಏರಿಯಾದಲ್ಲಿ ನಿಮ್ಮ ಪರ್ಸಂಟೇಜ್ ಯಾರಿಗೂ ಇಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿ. ಓಕೆನಾ. ಅಪ್ಲಿಕೇಶನ್ ಫೀಸ್ ಬಂದು 100 ರೂಪೀಸ್, ಎಲ್ರಿಗೂ ಅಲ್ಲ. ಸೊ ಲೇಡೀಸ್ಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಹಾಗೆ SC/ST ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಬರೀ ಮಿಕ್ಕದಂಥವರಿಗೆ ಏನು ಮೆನ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವರಿಗಷ್ಟೇ ಅಪ್ಲಿಕೇಶನ್ ಫೀಸ್ ಇರುತ್ತೆ, SC/ST ಮೆನ್ ಕ್ಯಾಂಡಿಡೇಟ್ಸ್ಗೆ ಇರೋದಿಲ್ಲ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಮಿನೇಷನ್ ಇರುತ್ತಾ, ಈ ಸರ್ತಿ ಎಕ್ಸಾಮಿನೇಷನ್ ಮಾಡ್ತಾರಾ ಅಂತಂದರೆ ಖಂಡಿತ ಇಲ್ಲ, ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನ್ ಇರೋದಿಲ್ಲ. ಇದು ಯಾವಾಗಲೂ ಕೂಡ ಮೆರಿಟ್ ಲಿಸ್ಟ್ ಮೇಲೇ ಸೆಲೆಕ್ಷನ್ ಆಗೋವಂಥದ್ದು. ಈ ಒಂದು GDS ಜಾಬಿಗೆ ಎಕ್ಸಾಮಿನೇಷನ್ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಏನು ಅಂತಂದರೆ ನಾನು ಮತ್ತೆ ಅಪ್ಡೇಟ್ ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಅಪ್ಲಿಕೇಶನ್ಸ್ ಇದೇ ಮಂತು ಸ್ಟಾರ್ಟ್ ಆಗುತ್ತೆ. ಸೊ ನಾನು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಇನ್ನೂ ಯಾರ ಹತ್ರ ಎಲ್ಲ ಆ ಡಾಕ್ಯುಮೆಂಟ್ಸ್ ಇಲ್ಲ, ದಯವಿಟ್ಟು ರೆಡಿ ಮಾಡ್ಕೊಳ್ಳಿ. ಇದೇ ಮಂತು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಸರ್ತಿ ಅಪ್ಲಿಕೇಶನ್ ರಾಂಗಾಗಿ ಅಪ್ಲೈ ಮಾಡಿದ್ದೀರಾ ಅಂತ ಅಂದರೆ ನೀವು ಸೆಲೆಕ್ಷನ್ ಆದರೂ ಕೂಡ DVಗೆ ಹೋಗಿ ವಾಪಸ್ ಬರಬೇಕಾಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ರೆಡಿ ಇಟ್ಕೊಂಡು ನಂತರ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ವೇಕೆನ್ಸಿ ಬಗ್ಗೆ ಹಾಗೆ ಏನು ಕಟ್ ಆಫ್ ಬಗ್ಗೆ ಎಲ್ಲನೂ ಕೂಡ ನಾನು ಮಾಹಿತಿ ಈ ವಿಡಿಯೋ ನೆಕ್ಸ್ಟ್ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ. GDS ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.